ಸೊ ಇವತ್ತು ಆ್ಯಸ್ ಯೂಶುವಲ್ ನೆಕ್ ಡಿಸೈನ್ ಬಗ್ಗೆ ನಾನು ಇವತ್ತು ಹೊಸದೊಂದು ನೆಕ್ ಡಿಸೈನ್ ಬಗ್ಗೆ ಇಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ವೆರಿ ಸಿಂಪಲ್ ನೆಕ್ ಡಿಸೈನು. ಸೊ ಜಾಸ್ತಿ ಇದಕ್ಕೆ ತಲೆ ಕೆಡಿಸ್ಕೊಂಡು ಮಾಡೋವಂಥ ಅವಶ್ಯಕತೆ ಏನಿಲ್ಲ. ವೆರಿ ಸಿಂಪಲ್ ನೆಕ್ ಡಿಸೈನು. ನೀವು ಸಹ ಡೈರೆಕ್ಟಾಗಿ ಬೇಕಾದರೆ ಬಟ್ಟೆ ಮೇಲೆ ಟ್ರೈ ಮಾಡ್ಬೋದು. ಅಂದರೆ ಪೇಪರ್ ಕಟ್ಟಿಂಗ್ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಡೈರೆಕ್ಟ್ ಇಲ್ಲ ನಾವು ಪೇಪರ್ ಕಟ್ಟಿಂಗಲ್ಲಿ ಮಾಡ್ಕೊಂಡು ನಂತರ ಬಟ್ಟೆ ಮೇಲೆ ಟ್ರೈ ಮಾಡ್ತೀವಿ ಅಂದರೆ ಓಕೆ ಫೈನ್, ನೀವು ಅದರಲ್ಲೂ ಸಹ ನೀವು ಟ್ರೈ ಮಾಡ್ಬೋದು. ಹೊಸಬ್ರು ಕಲಿತಿದ್ದೀರಾ ಅಂದರೆ ಸೊ ತೊಂದರೆ ಏನೂ ಇಲ್ಲ. ಸೊ ಇಲ್ಲ ನಾನು ಡೈರೆಕ್ಟಾಗಿ ಬಟ್ಟೆ ಮೇಲೆ ಟ್ರೈ ಮಾಡೋದು, ಇದು ವೆರಿ ಸಿಂಪಲ್ ಡಿಸೈನ್ ಅಂದರೂ ಸಹ ನೀವು ಬಟ್ಟೆ ಮೇಲೆ ಡೈರೆಕ್ಟಾಗಿ ಟ್ರೈ ಮಾಡ್ಬೋದು. ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಟ್ರೈ ಮಾಡಿ, ಲೈನಿಂಗ್ ಬಟ್ಟೆ ಮೇಲೆ ಮಾಡಿದ ನಂತರ ಬ್ಲೌಸ್ ಪೀಸ್ ಮೇಲೆ ಟ್ರೈ ಮಾಡಿ, ಅದು ಮೇಯ್ನು. ಸೊ ಇಲ್ಲಿ ಆ್ಯಸ್ ಯೂಶುವಲ್ ಸೊ ಇಲ್ಲಿ ನಾನು 2.5 ಇಂಚಸ್ನ ತೊಗೊಂಡಿದ್ದೀನಿ ಶೋಲ್ಡರು, ಇಲ್ಲಿ 3 ಇಂಚಸ್ನ ತೊಗೊಂಡಿದ್ದೀನಿ. ಇನ್ನು ನೆಕ್ ಡೀಪ್. ಸೊ ನೆಕ್ ನಿಮಗೆ ಇಲ್ಲಿ ನಾನು ಜಸ್ಟ್ 7 or 8 ಇಂಚಸ್ ಅಂತ ಹಾಕಿದ್ದೀನಿ. ಸೊ ಅದು ನಿಮ್ಮ ವಿಶ್ಶು. ಸೊ ಇಲ್ಲ ನನಗೆ 7 or 8 ತುಂಬ ಲಾಂಗ್ ಡೀಪ್ ಆಗುತ್ತೆ, ತುಂಬ ಡೀಪ್ ಬೇಡ ನನಗೆ ಬ್ಯಾಕ್ ನೆಕ್ ಅಂದರೆ ಇದನ್ನು 6ಗೆ ಬೇಕಾದ್ರೂ ನೀವು ಮಾಡ್ಬೋದು, ಇಲ್ಲ 7ಗೆ ಬೇಕಾದ್ರೂ ಮಾಡ್ಬೋದು. ಸೊ ನಾನು ಜಸ್ಟ್ ಇಲ್ಲಿ 7-8 ಇಂಚಸ್ ಅಂತ, 7 ಆಗಬಹುದು ಇಲ್ಲ 8 ಇಂಚಸ್ ಅಂತನಾದ್ರೂ ತೊಗೋಬೋದು. ಜಾಸ್ತಿ ಅನ್ನಿಸ್ತು ಅಂದರೆ 6 ತೊಗೋಬೋದು. ಅದಕ್ಕಿಂತ ಕಡಿಮೆ ಮಾಡ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ, ತುಂಬ ನಾರ್ಮಲ್ ಡಿಸೈನ್ ಥರ ಕಾಣಿಸುತ್ತೆ. ಇದಾದಮೇಲೆ ಇಲ್ಲ ಆ್ಯಸ್ ಯೂಶುವಲ್ ಇಲ್ಲಿ ಈ ಪಾಯಿಂಟಲ್ಲಿ 1.5 ಇಂಚಸ್ಸು ತೊಗೊಂಡು ರೌಂಡ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ಇದನ್ನು ಆರಮ್ ಹೋಲ್ ಸ್ಕೇಲ್ನ ಯೂಸ್ ಮಾಡಿ ಈ ಡಿಸೈನ್ನ ನಾನು ಮಾಡಿದ್ದು. ಸುಮ್ಮನೆ ರ್ಯಾಂಡಮಾಗಿ ಹಿಂಗೆ ಹಾಕಿದ್ದೀನಿ. ಬಟ್ ಇಲ್ಲಿ ಈ ಪಾಯಿಂಟಲ್ಲಿ 3.5 ಇಂಚಸ್ಸು, ಇದರ ಉದ್ದ ಒಂದು 3.5 ಇಂಚಸ್ನ ತೊಗೊಳ್ಳಿ ಅಗಲಕ್ಕೆ. ಇಲ್ಲಿ ಇದು 5 ಇಂಚಸ್ ಇರಲಿ, ಈ ಪಾಯಿಂಟು 5 ಇಂಚಸ್ ಇರಲಿ, ಇದು 3.5 ಇಂಚಸ್ ಇರಲಿ. ಓಕೆನಾ? ಇದು ನೀವು ಹಂಗೂ ಇದು ಇಲ್ಲಿ 5 ಇಂಚಸ್ ನೀವು ನಾರ್ಮಲ್ ಸ್ಕೇಲಾಗಿ ನೋಡೋಕ್ಕೋದ್ರೆ ಕರೆಕ್ಟಾಗಿ ಬರೋಲ್ಲ ಅಂದರೆ ಆರಾಮ್ ಸ್ಕೇಲ್ ಇಟ್ಕೊಂಡು ನೀವು ಟ್ರೈ ಮಾಡ್ಬೋದು. ನಾನು ಜಸ್ಟ್ ಅದನ್ನೇ ಟ್ರೈ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಬರುತ್ತೆ ನೋಡಿ, ಜಸ್ಟ್ ಇಷ್ಟು ಬರುತ್ತೆ ಇದು. ಸೊ ಆರಾಮ್ ಸ್ಕೇಲ್ ಯೂಸ್ ಮಾಡಿಕೊಂಡು ನೀವು ಇದೇ ರೀತಿ ಬೇರೆ ಬೇರೆ ಥರ ಯೂಸ್ ಮಾಡ್ಬೋದು ಡಿಸೈನ್ಸ್. ಆರಾಮ್ ಸ್ಕೇಲ್ ಇಟ್ಕೊಂಡು ನಾನು ಜಸ್ಟ್ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಪಾಯಿಂಟಲ್ಲಿ ನಿಮಗೆ ಎಷ್ಟು 2 ಇಂಚಸ್ ಆದರೂ ಇಟ್ಕೋಬೋದು, ಇಲ್ಲ 2.5 ಇಂಚಸ್ ಆದರೂ ನೀವು ಇಟ್ಕೋಬೋದು. ಈ ಪಾಯಿಂಟಲ್ಲಿ ಒಂದು 2.5 ಇಂಚಸ್ಸು ಇಲ್ಲ 2 ಇಂಚಸ್ಸು, ಮ್ಯಾಕ್ಸಿಮಮ್ 2 ಇಂಚಸ್ ಮೇಲೆ ಇಟ್ಕೊಂಡ್ರೂ ಕರೆಕ್ಟಾಗಿ ಬರುತ್ತೆ. ಇದು 5 ಇಂಚಸ್ ಇರಲಿ. ಸೊ ಇಲ್ಲಿ ನೀವು ಕಮ್ಮಿ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಆ್ಯಸ್ ಯುವರ್ ವಿಶ್. ಸೊ 2.5 ಇಂಚಸ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದೆ. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಈ ಪಾಯಿಂಟ್ ಬಂದು 3.5 ಇರಲಿ, ಇದು ಬಂದು 5 ಇಂಚಸ್ ಇರಲಿ. ಸೊ ಆವಾಗ ನಿಮಗೆ ಈ ಡಿಸೈನ್ ಕಂಪ್ಲೀಟಾಗಿ ಕೂತ್ಕೊಳುತ್ತೆ. ಇನ್ನು ಈ ಕಡೆ ಆ್ಯಸ್ ಯೂಶುವಲ್ ಇದು ಅರ್ಧ ಇಂಚು ಟಕ್ಸ್ ಪಾಯಿಂಟು, ಇದು 4 ಇಂಚಸ್ಸು. ಮರಿಬೇಡಿ, ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಂಬರ್ತಿದ್ದೀನಿ 4 ಇಂಚಸ್, ಇದರ ಉದ್ದ ಬಂದು 4 ಇಂಚಸ್ ಇರಬೇಕು. ಇಲ್ಲ 3.5 ಇಂಚಸ್ ಆದರೆ ಓಕೆ, ತೊಂದರೆ ಏನಿಲ್ಲ. ಮ್ಯಾಕ್ಸಿಮಮ್ಮು 4 ಇಂಚಸ್ಸು ಸಾಕು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನೆಕ್ ಡೀಪು ನಿಮಗೆ 7 ಅಥವಾ 8 ಜಾಸ್ತಿ ಆಯಿತು ಅಂದರೆ 6 ಇಟ್ಕೋಬೋದು. 6 ಈಸ್ ನೀಟಾಗಿ ಕೂತ್ಕೊಳುತ್ತೆ, ಕಂಪ್ಲೀಟಾಗಿ ನೆಕ್ ಡಿಸೈನು ಕರೆಕ್ಟಾಗಿ ಕೂತ್ಕೊಳುತ್ತೆ. ಬ್ಯಾಕ್ ನೆಕ್ ಡೀಪು ಅಷ್ಟೊಂದೇನು ಅನಿಸಲ್ಲ. ಅದಾದಮೇಲೆ ಆ್ಯಸ್ ಯೂಶುವಲ್ ಇದು 1.5 ಇಂಚ್ನ ಇಲ್ಲಿ ಗ್ಯಾಪ್ ತೊಗೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಟೇಪ್ ತೊಗೊಂಡು 1.5 ಇಂಚ್ ಮಾರ್ಕ್ ಮಾಡ್ಕೊಂಡು ಇದನ್ನು ರೌಂಡ್ ಶೇಪು ಬರಬೇಕು ಅಂದರೆ ಆರಮ್ ಹೋಲ್ ಸ್ಕೇಲ್ನ ಯೂಸ್ ಮಾಡಿ. ಇನ್ನು ನೆಕ್ಸ್ಟು ಆರಮ್ ಹೋಲ್ ಸ್ಕೇಲ್ ತೊಗೊಂಡೆ ನಾನು ಇದನ್ನು ಮೆನ್ಷನ್ ಈಗಷ್ಟೇ ಇನ್ನು ತೋರಿಸ್ದೆ. ಸೊ ಇಲ್ಲಿ 5 ಇಂಚಸ್ ಬರಲಿ, ಇಲ್ಲಿ 3.5 ಇಂಚಸ್ ಇರಲಿ, ಇಲ್ಲಿ ಬಂದು 2.5 ಇಂಚಸ್ ಇರಲಿ. ಇಲ್ಲಿ ನಮಗೆ 2.5 ಇಂಚಸ್ಸು ಜಾಸ್ತಿ ಕಮ್ಮಿ ಅನಿಸ್ತು ಅಂದರೆ 3ಗಾದರೂ ನೀವು ಮಾಡ್ಕೋಬೋದು. ಇನ್ನು ಆ್ಯಸ್ ಯೂಶುವಲ್ ಇದು ಡಾಟ್ ಪಾಯಿಂಟು ಟಕ್ಸ್ ಪಾಯಿಂಟು 4 ಇಂಚಸ್ ಇರಬೇಕು ಇದು ಉದ್ದ. ಆ್ಯಸ್ ಯೂಶುವಲ್ ಇದು 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕು. ಸೊ ಇದು ತುಂಬ ಸಿಂಪಲ್ ಡಿಸೈನು ನಾನು ಹೇಳಿದ್ದು. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇದೇ ರೀತಿ ಬೇರೆ ಬೇರೆ ಹೊಸ ಡಿಸೈನ್ಸು ನೆಕ್ ಡಿಸೈನ್ಸ್ಗಳನ್ನ ನಾನು ಮುಂದೆ ನನ್ನ ವೀಡಿಯೋಗಳಲ್ಲಿ ಹೇಳ್ತಾ ಬರ್ತೀನಿ. ಬೇರೆ ಬೇರೆ ವೀಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೇರೆ ಬೇರೆ ವೀಡಿಯೋಗಳನ್ನ ಸಹ ನಾನು ಟ್ರೈ ಮಾಡಿ ವೀಡಿಯೋಗಳನ್ನ ಹಾಕ್ತಾ ಬರ್ತಾಯಿದ್ದೀನಿ, ಮುಂದಿನ ವೀಡಿಯೋಸ್ಗಳನ್ನ ಹಾಕ್ತಾ ಬರ್ತಾ ಇರ್ತೀನಿ. ಸೊ ಯಾವ ಥರ ವೀಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಮೇಲೆ ನಾನು ಆ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ಈ ಡಿಸೈನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸಿ. ಒಂದು ಸತಿ ಟ್ರೈ ಮಾಡಿ, ಟ್ರೈ ಮಾಡಾದಮೇಲೆ
ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೇಪರ್ ಕಟ್ಟಿಂಗಲ್ಲಿ ಮಾಡ್ತೀರಾ ಮಾಡಿ, ಇಲ್ಲ ಡೈರೆಕ್ಟಾಗಿ ಇದು ಲೈನಿಂಗ್ ಬ್ಲೌಸ್ ಮೇಲೆ ಮಾಡ್ತೀನಿ ಅಂದರೆ ಲೈನಿಂಗ್ ಬ್ಲೌಸ್ ಮಾಡಿ, ಇಲ್ಲ ಬಟ್ಟೆ ಮೇಲೆ ಮಾಡ್ತೀರಾ, ಬ್ಲೌಸ್ ಬಟ್ಟೆ ಮೇಲೆ ಮಾಡ್ತೀರಾ ಅಂದರೆ ದಯವಿಟ್ಟು ಮಾಡಿ. ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.